ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗಲೇ ಟೈಮು 6 ಗಂಟೆ ಆಗಿದೆ. ಇನ್ನೂ ಪುಟ್ಟ ಕೂಡ ಮಲಗಿದ್ದಾರೆ. ಅವರು ಇವಾಗ ಕೆಲ್ಸಕ್ಕೆ ಹೋಗಬೇಕು ಅಲ್ವಾ, ಅದಕ್ಕೆ ಟಿಫನ್ನ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಇವಾಗ ನಾನು ಫಸ್ಟು ಒಂಚೂರು ಬಿಸಿನೀರು ಕುಡಿದ್ಬಿಡೋಣ ಅಂದ್ಕೊಂಡು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೆ. ಇವತ್ತು ನಾನು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಬರೀ ದಿನ ಮಾಡ್ತೀನಲ್ಲ ಅವಲಕ್ಕಿ, ಆ ಥರ ಕೊಡೋದು ಬೇಡ, ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಮಾಡಿ ಕೊಡೋಣ ಅಂದ್ಕೊಂಡು ಇವತ್ತು ತರಕಾರಿ ಹಾಕಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅದು ಬೇಗ ಬೇಯ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ತರಕಾರಿನ ಬರೀ ಇದೆರಡು ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಥರ ತರಕಾರಿನೂ ಬಳಸ್ಕೋಬೋದು. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಫಸ್ಟು ಒಂದು ಪಾತ್ರೆಗೆ 2 ಗ್ಲಾಸ್ ಅವಲಕ್ಕಿನ ಹಾಕಿ ನೆನೆ ಹಾಕಿ ಇಟ್ಕೊಳ್ಳೋಣ. ಫಸ್ಟೇ ಏನು ಗೊತ್ತಾ, ಒಂದು 2 ಮಿನಿಟ್ಸ್ ನೆನೆದ್ರೆ ಸಾಕು, ಜಾಸ್ತಿ ನೆನೆಸೋಕೆ ಹೋಗಬೇಡಿ. ಅದು ಜಾಸ್ತಿ ನೆನೆಸಿದ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ 2 ಮಿನಿಟ್ಸ್ ನೆನೆಸಿ ಸಾಕು. ನೋಡ್ಕೊಳ್ಳಿ, ಅದನ್ನ ಜಾಸ್ತಿ ನೆನೆಸೋಕೆ ಹೋಗಬೇಡಿ, ಸ್ವಲ್ಪ ನೆನೆಸ್ಕೊಳ್ಳಿ ಸಾಕು. ಇದು ನೆನೀತಾ ಇರಲಿ. ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋಣ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾದಿದ ಮೇಲೆ ಕಡಲೆ ಬೀಜ ಮತ್ತು ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಕ್ಯಾರೆಟು ಮತ್ತು ಬೀನ್ಸ್ನ ಎರಡನ್ನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಏನು ಗೊತ್ತಾ, ನಾನಿಲ್ಲಿ ಬರೀ ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ತರಕಾರಿನ. ನೀವು ಬೇಕಿದ್ರೆ ಬೇರೆ ಥರ ತರಕಾರಿನೂ ಕೂಡ ಬಳಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಇವಾಗ ಸ್ವಲ್ಪ ತರಕಾರಿಗೆ ಉಪ್ಪನ್ನ ಮತ್ತು ಅರಿಶಿನದ ಪುಡಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ತರಕಾರಿ ಬೇಯೋದು. ಏನು ನೀರೇನು ಹಾಕಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಎಣ್ಣೆಲೇ ಫ್ರೈ ಆಗುತ್ತೆ ತರಕಾರಿ. ಇವಾಗ ನೋಡಿ ತರಕಾರಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಾದಮೇಲೆ ಅವಲಕ್ಕಿ ನೆನೆ ಹಾಕಿ ಇಟ್ಟಿದ್ವಲ್ಲ, ಅದನ್ನು ಸೋರಾಕೋ ಸೋರಿಸ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಈಗ ಅವಲಕ್ಕಿನ ಸೇರಿಸ್ಕೊಳ್ಳಿ. ಅವಲಕ್ಕಿ ಜೊತೆಗೆ ಸ್ವಲ್ಪ ಕಾಯಿನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು, ಉಪ್ಪೇನಾದ್ರು ಇನ್ನೊಂದು ಚೂರು ಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣಿನ ಹುಳಿ ಹಿಂಡ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಅವಲಕ್ಕಿ ರೆಡಿ ಆಯಿತು. ಇವಾಗ ಪುಟ್ಟ ಕೂಡ ಎದ್ದು ಫ್ರೆಶ್ ಅಪ್ ಆದರು. ನಾನು ಅದಕ್ಕೆ ಇವಾಗ ತಿಂಡಿ ಕೊಟ್ಟೆ. ಅವರು ಕೂಡ ತಿಂಡಿ ತಿಂತಿದ್ದಾರೆ. ಇವಾಗ ಅವರು ತಿಂಡಿ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೊರಡ್ತಾರೆ. ನೆಕ್ಸ್ಟ್ ನಾನು ಇವಾಗ ತಿಂಡಿ ತಿನ್ಕೋತೀನಿ. ಬೆಳಗ್ಗೆ ತಿಂಡಿ ತಿಂದಾದಮೇಲೆ ಸ್ವಲ್ಪ ಹೊತ್ತು ಮಲಗಿದೆ. ಆಮೇಲೆ ಮಧ್ಯಾಹ್ನ ಎದ್ದು ಸ್ವಲ್ಪ ಮೊಸರನ್ನ ತಿಂದ್ಬಿಟ್ಟು ಸ್ವಲ್ಪ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಆಗಲೇ ಸಂಜೆ ಆಗಿದೆ. ಪುಟ್ಟ ಅವತ್ತು ಪೈನಾಪಲ್ ತಂದಿದ್ರಲ್ಲ, ಅದು ಅವತ್ತೊಂದು ಕುಯ್ಕೊಂಡಿದ್ವಿ, ಮೊನ್ನೆ ಒಂದು. ಇನ್ನೊಂದಿತ್ತು ಸ್ವಲ್ಪ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಕುಯ್ದು ಬಿಡೋಣ ಅಂದ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದು ಅವ್ರಿಗೆ ಅರ್ಧ ಮಾಡಿಬಿಟ್ಟು ನಾನು ಸ್ವಲ್ಪ ಕಟ್ ಮಾಡಿ ಹಾಗೆ ತಿಂತಿದ್ದೀನಿ. ಅವ್ರಿಗೇನು ಗೊತ್ತಾ, ಈ ಥರ ಕಟ್ ಮಾಡಿ ತಿನ್ನೋದಂದರೆ ಇಷ್ಟ ಆಗಲ್ಲ. ಸ್ವಲ್ಪ ಜ್ಯೂಸು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನನಗಾದರೆ ಜ್ಯೂಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನಾನು ಹಾಗೆ ತಿಂತೀನಿ, ನಂಗೆ ಹಾಗೆ ತಿನ್ನೋಕ್ಕಿಷ್ಟ. ಇವಾಗೆಲ್ಲ ಪೈನಾಪಲ್ ಸೀಸನ್ ಅಲ್ವಾ, ಇವಾಗೆಲ್ಲ ಒಂದು ಕಡೆ ಫ್ರೂಟ್ ಸೀಸನು. ಮ್ಯಾಂಗೋ, ಪೈನಾಪಲು, ಜಾಕ್ ಫ್ರೂಟು ಎಲ್ಲ ಫ್ರೂಟ್ ಸೀಸನ್ ತುಂಬ ಚೆನ್ನಾಗಿರುತ್ತೆ. ಇನ್ನಿವತ್ತು ಪುಟ್ಟ ಬರೋದು ಕೂಡ ಲೇಟ್ ಆಗುತ್ತಂತೆ. ಕಾಲ್ ಮಾಡಿದೆ, ಎಷ್ಟೊತ್ತಿಗೆ ಬರ್ತೀರಾ ಅಡುಗೆ ಮಾಡೋಕ್ಕೆ ಅಂತ. ಇನ್ನು ಅವ್ರು ಹೇಳಿದ್ರು ತುಂಬ ಲೇಟಾಗಿ ಬರ್ತೀನಿ ನಾನು ಅಂತ. ಅದಕ್ಕೆ ನಾನು ಸ್ವಲ್ಪ ಏನು ಮಾಡಲಿ, ನಿಧಾನಕ್ಕೆ ಈ ಥರ ಫ್ರೂಟ್ಸ್ ಏನಾದ್ರು ತಿಂದ್ಬಿಟ್ಟು ನಿಧಾನಕ್ಕೆ ಅಡುಗೆ ಮಾಡ್ತೀನಿ. ಇವತ್ತು ಬೀನ್ಸು ಮತ್ತು ಗೆಡ್ಡೆಕೋಸು ಎಲ್ಲ ಹಾಕ್ಬಿಟ್ಟು ಉಪ್ಸಾರು ಮಾಡಿಬಿಡ್ತೀನಿ. ಯಾಕಂದರೆ ನಾನು ಉಪ್ಸಾರು ಮಾಡಿ ತುಂಬ ದಿನ ಆಗಿಬಿಟ್ಟಿದೆ. ನಮಗೇನೋ ಉಪ್ಸಾರನ್ನ ತಿನ್ನಬೇಕು ಅಂತ ಅನಿಸ್ಬಿಟ್ಟೈತೆ. ಇನ್ನು ಅದನ್ನ ಹಾಕ್ಬಿಟ್ಟು ಉಪ್ಸಾರು ಮಾಡಿಬಿಟ್ಟು ಕಾಳು ಒಗ್ಗರಣೆ ಥರ ತರಕಾರಿ ಒಗ್ಗರಣೆ ಮಾಡಿಬಿಟ್ಟು ಉಪ್ಸಾರು ಮಾಡಾದ್ಮೇಲೆ ಮುದ್ದೆ ಕೊಡಲೇಬೇಕು. ಆಮೇಲೆ ತುಂಬ ದಿನ ಆಗ್ಬಿಟ್ಟೈತೆ ನಾನು ಮುದ್ದೆ ಕೊಟ್ಟು. ಎಗ್ ಬಿರಿಯಾನಿ, ಬರೀ ಆ ಥರ ರೈಸು, ದೋಸೆ ಐಟಮ್ಸೇ ಕೊಟ್ಟಿದ್ದೀನಿ. ಅಷ್ಟಿಷ್ಟಿಂದ ಮುದ್ದೆನೇ ಕೊಟ್ಟಿಲ್ಲ. ಅದಕ್ಕೆ ಇವತ್ತು ಮುದ್ದೆ ಮಾಡಿಬಿಡ್ತೀನಿ ಉಪ್ಸಾರು ಮಾಡಿಬಿಟ್ಟು. ನಿಮಗೂ ಗೆಡ್ಡೆಕೋಸು ಮತ್ತು ಬೀನ್ಸು ಹಾಕಿ ಉಪ್ಸಾರು ಈಸಿ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಕೆಲವ್ರು ಏನಾದರೂ ಅನ್ಕೋಬೋದು, ಓ ಏನಿವರು ಉಪ್ಸಾರು ತೋರಿಸ್ತಾರೆ ಅಂತ. ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ ಅದನ್ನ ತೋರಿಸ್ಬೇಕಲ್ವ, ಅದಕ್ಕೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸಿಂಪಲಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಸಿಂಪಲಾಗಿ ಉಪ್ಸಾರು ಮಾಡ್ತೀನಿ. ಉಪ್ಸಾರು ಮಾಡೋದು ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಾನೊಂದು ಸತಿ ಹಾಕ್ತೀನಿ ಅಷ್ಟೇ ವೀಡಿಯೋದಲ್ಲಿ.
ಇನ್ನು ನನಗೂ ತುಂಬ ದಿನ ಆಗುತ್ತೆ ಕಾಲೇಜ್ ಸ್ಟಾರ್ಟ್ ಆಗೋದು ತಿರ್ಗಾ. ಅಲ್ಲಿವರೆಗೂ ಸುಮ್ಮನೆ ಬೇಜಾರು. ಇನ್ನೊಂದು 3 ದಿನ ನಮ್ಮ ಪಾಂಡ ಕೂಡ ಬರ್ತಾನೆ. ಪಾಂಡ ಇದ್ರೇನೋ ಅಷ್ಟು ಬೇಜಾರಾಗಲ್ಲ. ಪಾಂಡ ಇಲ್ದವ್ರು ತುಂಬ ಬೇಜಾರಾಗುತ್ತೆ, ಯಾಕಂದರೆ ಒಬ್ಬಳೇ ಇರ್ತೀನಲ್ವ ಮನೇಲಿ. ಪಾಂಡನ್ನು ಕರ್ಕೊಬಂದ್ಬಿಡ್ತಾರೆ. ಪುಟ್ಟ ಒಬ್ಬಳೇ ಇದ್ದೀನಲ್ವ ಅಂತ ಒಂಚೂರು ಇರೋಕ್ಕಾಗ್ತಾಯಿಲ್ಲ. ಅದಕ್ಕೆ ಪುಟ್ಟನೂ ಕರ್ಕೊಬಂದ್ಬಿಡುತ್ತೆ ಪಾಂಡನ. ನಾನು ಪಾಂಡ ಇಬ್ಬರು ಆಟ ಆಡ್ಕೊಂಡು ಇರ್ತೀವಿ. ಪಾಂಡ ಇದ್ರೇನು ಅಷ್ಟು ಬೇಜಾರಾಗಲ್ಲ, ಅಂದರೆ ಅಷ್ಟು ಅಟ್ಯಾಚ್ಮೆಂಟು ನನಗೂ ಪಾಂಡಂಗೂ. ನಮ್ಮ ಪುಟ್ಟ ನನಗಿಂತ ಪಾಂಡ ಪುಟ್ಟನ ಕಂಡ್ರೆ ಜಾಸ್ತಿ ಇಷ್ಟ ಪಾಂಡಂಗೆ. ಅಂದರೆ ಫುಲ್ ಜಾಸ್ತಿ ಹಚ್ಕೊಬಿಟ್ಟಿದ್ದೀವಿ ನಾವು ಚಿಕ್ಕದ್ರಿಂದ. ಅವನು ಹುಟ್ಟಾಗಿಂದನೂ ಕರ್ಕೊಬಂದು ಬೆಳೆಸ್ಬಿಟ್ಟಿದ್ದೀವಲ್ವ, ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು. ನಿಜವಾಗ್ಲೂ ಒಂದೊಂದ್ಸತಿ ಅವನ್ನ ನೆನೆಸ್ಕೊಬಿಟ್ರೆ ನಮಗೇ ಬೇಜಾರಾಗುತ್ತೆ ಅವನಿಲ್ಲ ಅಂತಂದರೆ. ನಾವೇನಾದ್ರು ನಾನ್ ವೆಜ್ ಏನಾದ್ರು ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಅವನ್ನ ನೆನೆಸ್ಕೊಳ್ದೇ ನಾವು ಊಟನೇ ಮಾಡಲ್ಲ. ಆ ಥರ ನಾನ್ ವೆಜ್ ಅಂತೂ ತಿನ್ನೋಕ್ಕೆ ಹಿಂಸೆ ಅನಿಸ್ತಿರುತ್ತೆ. ಯಾಕಂದರೆ ಅವನಿದ್ರೆ ಏನೋ ಒಂಥರ ನಮಗೂ ಖುಷಿ ಆಯ್ತಾ ಇರೋದು ತಿನ್ನೋಕ್ಕೆ. ಅವನು ತಿಂತಿರ್ತಾನಲ್ವ, ಆ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀಲ್ವ. ಈಗ ಊರಲ್ಲಿ ಇದ್ದಾನಲ್ವ, ಅವನಿಲ್ಲ ಅಂದರೆ ಒಂಥರ ನಾನ್ ವೆಜ್. ಪುಟ್ಟನೂ ಅಷ್ಟೇ ಬೇಜಾರಾಯ್ತಾ ಇರ್ತದೆ. ಎಲ್ಲ ಇದ್ದಿದ್ರೆ ಪಾಂಡ ತಿನ್ಕೊಬಿಡ್ತಿದ್ದಲ್ವಾ ಅಂದ್ಬಿಟ್ಟು ಇನ್ನು ಡಸ್ಟ್ಬಿನ್ಗೆ ಹಾಕಲ್ಲ, ಮೂಳೆ ಚಿಕನು ಎಲ್ಲನೂ ತೊಗೊಂಡೋಗ್ಬಿಟ್ಟು ಬೀದಿ ನಾಯಿಗೆ ತಿನ್ಸ್ಬಿಟ್ಟು ಬರ್ತಾರೆ, ಪಾಂಡ ತಿಂದಂಗೆ ಆಗುತ್ತೆ ಅಂತ. ಸ್ವಲ್ಪ ದಿನ ಕರ್ಕೊಬಂದ್ಬಿಡ್ತೀವಿ. ಆಗಲ್ಲ ಇರೋಕ್ಕೆ ಪಾಂಡನ ಬಿಟ್ಟು. ಕರ್ಕೊಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಪಾಂಡನ ನಾನು ಇಬ್ಬರು ಮನೇಲಿ ಇರ್ತೀವಿ ನೆಮ್ಮದಿಯಾಗಿ ಆಟಾಡ್ಕೊಂಡು. ಇವಾಗ ನಾನು ಒಂದು ಕುಕ್ಕರಿಗೆ ನಾನು 3 ಥರ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗೆಡ್ಡೆಕೋಸು, ಸ್ವಲ್ಪ ಬೀನ್ಸು, ಒಂದು ಕ್ಯಾರೆಟ್ ಇರಲಿ ಅಂತ ಹಾಕಿದ್ದೀನಿ. ಇಷ್ಟನ್ನು ಹಾಕೋತಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ನಮ್ಗೆ ಇಷ್ಟೇ ಸಾಕು, ಜಾಸ್ತಿನೇ ಆಯ್ತು ಇದೂ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ತರಕಾರಿನ. ಇವಾಗ ಒಂದು ಟೊಮೊಟೊ ಹಾಕಿದ್ದೀನಿ. ಮಸೂರ್ ದಾಲ್ ಇರುತ್ತೆ ನೋಡಿ, ಅದನ್ನು ಹಾಕೋತಿದ್ದೀನಿ ನಾನು. ತೊಳ್ಕೊಂಡಿದ್ದೀನಿ ನಾನು, ಸ್ವಲ್ಪ ಹಾಕೋತಿದ್ದೀನಿ ಅದನ್ನು. ಇವಾಗ ಇದಕ್ಕೆ 1-2 ಕಪ್ ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ, ಯಾಕಂದರೆ ತರಕಾರಿ ಬೇಯಲಿ. ಸ್ವಲ್ಪ ತರಕಾರಿಗೆ ಉಪ್ಪು ಹಿಡೀಲಿ. ಸ್ವಲ್ಪ ಹಾಕೋತಿದ್ದೀನಿ ನಾನು. ಇವಾಗ 1-2 ವಿಷಿಲ್ ಸೇರಿಸ್ಕೊಳ್ಳಿ. ಇವಾಗ ನೋಡಿ 2 ವಿಷಿಲ್ ಬಂದಿದೆ, ಈ ಥರ ಬೆಂದಿದೆ. ಇವಾಗ ನಾವು ಸೊಪ್ಪು ಸೋರಕ್ಕೆ ಓಸಿಲಿ ತರಕಾರಿನ ಸೋರಾಕೊಳ್ಳೋಣ ಫಸ್ಟು. ಈ ಥರ ಒಂದು ಓಸಿಗೆ ತರಕಾರಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ಟೊಮೊಟೊ ಬೆಂದಿರುತ್ತಲ್ಲ ಅದನ್ನು ಹಿಂಗೆ ಬೇರೆ ಕಡೆ ಎತ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಆರಲಿ. ಈ ಟೊಮೊಟೊನ ಏನು ಮಾಡಿ ಅಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೊಬಿಡಿ. ಎಲ್ಲ ಉಪ್ಪು ಸಾರಿಗೆ ಹಾಕೋಲ್ಲ, ಸ್ವಲ್ಪ ಟೊಮೊಟೊನ ಹಿಂಗೆ ಸ್ಮ್ಯಾಶ್ ಮಾಡ್ಬಿಟ್ಟು ಸ್ವಲ್ಪ ಹಿಂಗೆ ನೀರು ಹಾಕೊಬಿಡ್ತೀನಿ. ಹಿಂಗೆ ನೀರು ಹಾಕೊಬಿಟ್ಟು ಹಿಂಗೆ ಕೈಯಲ್ಲೇ ಈ ಥರ ಬರೀ ಟೊಮೊಟೊ ಪಲ್ಪ್ ಮಾತ್ರ ಈ ಥರ ಇದು ಮಾಡ್ಕೊಬಿಡ್ತೀನಿ. ಈ ಥರ ಟೊಮೊಟೊದು ಸಿಪ್ಪೆ ಎಲ್ಲನೂ ಈ ಥರ ಎತ್ಕೊಬಿಡ್ತೀನಿ. ಇವಾಗ ಬರೀ ಟೊಮೊಟೊದು ನೀರು ಮಾತ್ರ ಐತೆ. ಇವಾಗ ಉಪ್ಸಾರು ಇದೆಯಲ್ಲ, ಉಪ್ಸಾರು ಒಳಗಡೆಗೆ ಈ ಟೊಮೊಟೊ ರೈಸನ್ನ ಬಗ್ಗಿಸ್ಕೊಳ್ಳಿ. ಇವಾಗ ಉಪ್ಸಾರು ಖಾರ ಆಡಿಸ್ಕೊಂಡಿದ್ದೆ ನಾನು ಜಾರು, ಅದನ್ನೇ ನಾನು ಜಾರನ್ನ ತೊಳ್ಕೊಂಡು ಈ ಥರ ಉಪ್ಸಾರಿಗೆ ಹಾಕೋತಿದ್ದೀನಿ. ಏನು ಗೊತ್ತಾ, ನಿಮ್ಮ ಹತ್ರ ಏನಾದ್ರು ಆಗ ಉಪ್ಸಾರು ಖಾರ ಆಡಿಸಿರೋ ಉಪ್ಸಾರು ಖಾರ ಇದೆ ಅಂದರೆ ಸ್ವಲ್ಪ ಉಪ್ಸಾರು ಖಾರನ ಸಾಂಬಾರಿಗೆ ಇದು ಉಪ್ಸಾರಿಗೆನೇ ಈ ಥರ ಹಾಕಿ ಇದು ಮಾಡ್ಕೊಬಿಟ್ರೆ ಮುಗೀತು. ಇವಾಗ ನೋಡಿ ಉಪ್ಸಾರು ರೆಡಿ ಆಯಿತು. ಒಂದು ಮರ ಕುದಿಸ್ಕೋಬೇಕು. ಇವಾಗ ಸೈಡಿಗೆ ಇವಾಗ ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಲ್ಲ ಅದೇ ಕುಕ್ಕರಿಗೆ ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಇವಾಗ ಒಂಚೂರು ಈರುಳ್ಳಿ ಫ್ರೈ ಆಗಲಿ. ನಾನು ಸಿಂಪಲಾಗೇ ಈ ಥರ ಇದು ತರಕಾರಿನ ಫ್ರೈ ಮಾಡ್ಕೊತೀನಿ, ಏಕೆಂದರೆ ಸ್ವಲ್ಪ ಟೇಸ್ಟಾಗಿ ಸಿಗುತ್ತೆ ಈರುಳ್ಳಿ ಎಲ್ಲ ಹಾಕಿದರೆ. ಬೇರೆ ಏನೂ ಹಾಕಲ್ಲ ನಾನು, ಸಾಸಿವೆ ಜೀರಿಗೆ ಅದೆಲ್ಲ ಏನು ಹಾಕಲ್ಲ.
ಇವಾಗ ಈರುಳ್ಳಿ ಫ್ರೈ ಆಯಿತು. ಸ್ವಲ್ಪ ಫ್ರೈ ಆದರೆ ಸಾಕು, ಏನು ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ. ಇವಾಗ ತರಕಾರಿನ ಸೋರಾಕೊಂಡಿದ್ವಲ್ಲ ಅದನ್ನ ಹಾಕ್ಕೊಟ್ಟಿದ್ದೀನಿ. ಇವಾಗ ಅದನ್ನು ಈ ಥರ ಒಂದು ಫ್ರೈ ಮಾಡ್ಕೊಂಡು, ಜಾಸ್ತಿ ಏನು ಇದನ್ನು ಫ್ರೈ ಮಾಡ್ಕೋಬೇಕಾಗಿಲ್ಲ, ಬೆಂದೋಗ್ಬಿಟ್ಟೈತೆ ಆಗಲೇ. ಸ್ವಲ್ಪ ಕಾಯಿನ ಹಾಕೊಳ್ಳಿ, ಕಾಯಿ ಹಾಕೋರು ಚೆನ್ನಾಗಿರುತ್ತೆ ಅದಕ್ಕೆ. ಇವಾಗ ಇದು ಕಾಳಿದು ರೆಡಿ ಆಯಿತು. ಇವಾಗ ಇದಿಷ್ಟೇ. ಉಪ್ಸಾರು ಖಾರ ಏನಾದರೂ ಆವಾಗಲೇ ನೀವು ಆಡಿಸಿಲ್ಲ ಜಾರ್ ತೊಳ್ದು ಹಾಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ಉಪ್ಸಾರು ಖಾರನ ಹಾಕ್ಬಿಟ್ಟು ಹಿಂಗೆ ಇದು ಮಾಡಿಬಿಡಿ ಸಾಕು. ಜಾಸ್ತಿನೇ ಆಗೋಯ್ತು ಉಪ್ಸಾರು ಖಾರ. ಇವಾಗ ಒಂದು ರೌಂಡ್ ಇದನ್ನ ಕುದಿಸ್ಕೊಳ್ಳಿ. ಇವಾಗ ನೋಡಿ ಉಪ್ಸಾರು ಕೂಡ ರೆಡಿ ಆಯಿತು. ಇವಾಗ ಉಪ್ಸಾರು ಮತ್ತು ಪಲ್ಯ ಎರಡೂ ಕೂಡ ರೆಡಿ ಆಯಿತು. ನಾನಿವತ್ತು ಮುದ್ದೆ ಮಾಡಿಲ್ಲ, ಯಾಕಂದರೆ ಏನೋ ಒಂದು ಸ್ಪೆಷಲ್ ಐತೆ, ತೋರಿಸ್ತೀನಿ ನೆಕ್ಸ್ಟ್. ಇವಾಗ ನಾನು ನಿಮಗೆ ಇವಾಗ ಮುಗೀತು ಉಪ್ಸಾರು. ಏನು ಸ್ಪೆಷಲ್ ಇವತ್ತು ಏನೋ ಮಾಡ್ತಾ ಇದ್ದೀರಾ? ಅದೇ ಅವತ್ತು ಸ್ವಲ್ಪ ಹೂರ್ಣದ ಹಿಟ್ಟು ಮಾಡಿದ್ನಲ್ಲ, ಅದನ್ನ ಇವತ್ತು ನಿನಗೆ ಬಿಸಿ ಬಿಸಿಯಾಗಿ ಒಬ್ಬಟ್ಟು ತಟ್ಕೊಡೋಣ ಅಂದ್ಬಿಟ್ಟು ಈ ಥರ ಉಂಡೆ ಮಾಡಿ ಕನಕ ಕಲಸಿಟ್ಟಿದೆ. ಇವಾಗ ಒಬ್ಬಟ್ಟು ತಟ್ಕೊಡ್ತೀನಿ ಮಗ ನಾನು ನಿಮಗೆ. ಫುಲ್ ಪ್ರಿಪ್ರೇಷನ್ ಮಾಡ್ಕೊಬಿಟ್ಟಿದ್ಯಾ? ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋಣ ಅಂತ. ತುಂಬ ಅವತ್ತು ತಿನ್ನಲಿಲ್ಲ ಅಲ್ವಾ ನಾವು ಬಿಸಿ ಬಿಸಿ ಒಬ್ಬಟ್ಟನ್ನ? ಪುಟ ಅವತ್ತು ತಿನ್ನಲಿಲ್ಲ ಅಲ್ವಾ ನೀನು ಬಿಸಿ ಬಿಸಿ ಒಬ್ಬಟ್ಟನ್ನ? ನಾನು ತಿಂದೆ. ನಾನು ತಿಂದಿಲ್ಲ. ಆದರೆ ಅವತ್ತು ತಿನ್ಬೇಕಂತ ಅನ್ನಿಸ್ಲಿಲ್ಲ, ಮಾಡ್ತಿದ್ವಿ ಅಲ್ವಾ, ಏನು ಅಷ್ಟು ಅನ್ನಿಸ್ಲಿಲ್ಲ ತಿನ್ನಬೇಕು ಅಂತ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಅಲ್ವಾ, ನೋಡೋಣ ಇರು ಫಸ್ಟು ತಟ್ಟಾಕಾಗುತ್ತಾ ಹೆಂಗೆ ಅಂತ. ಫ್ರಿಜ್ಜಲ್ಲಿ ಇಟ್ಟಿದಲ್ವಾ, ನಾನು ತರ್ತೀನಿ ಬಾಬಾ, ತರ್ಗಿಸ್ಕೊಳ. ನಮ್ಮ ಹುಡುಗಿ ಮಧ್ಯರಾತ್ರಿ ಒಬ್ಬಿಟ್ಟು ಮಾಡ್ತೀನಿ ಅನಿಸ್ತಿದ್ದಾಳೆ ನನಗೆ. ನಿಮಿಷ ಗೊತ್ತಾ ಪಾಪ? 12 ಗಂಟೆ 5 ನಿಮಿಷ. ನೀನೇ ಬಂದಿದ್ದು ಲೇಟ್ ಅಲ್ವಾ, ಅದಕ್ಕೆ ಬಿಸಿ ಬಿಸಿ ತಟ್ಟೆ. ನಾವು ಬಂದಾಗ ಎಷ್ಟು ಗಂಟೆ? 11:15ಗೆಲ್ಲ ಮನೇಲೇ ಇದ್ದೆ ನೋಡಿ. ಈ ಥರ 11:20 ಕನಕನ ಕಲಸಿ ಮಾಡಿಕೊಂಡಿದ್ದೆ. ನೋಡ್ಬಿಟ್ಟೆ ಚೆನ್ನಾಗಿ ಬಂದೈತೆ. ಆದರೆ ಅವತ್ತು ಈ ಥರ ಇರಲಿಲ್ಲ, ಮನೆ ಮೈದಾ ಹಿಟ್ಟು ಡಿ ಮಾರ್ಟೇ ಚೆನ್ನಾಗೈತೆ ಪುಟ. ಮೈದಾ ಹಿಟ್ಟು ಪ್ಯಾಕೆಟ್ದು ಭಾಗ್ಯಲಕ್ಷ್ಮಿ ಪ್ಯಾಕೆಟ್ ಬರುತ್ತಲ್ಲ, ಅದಕ್ಕಿಂತ ಡಿ ಮಾರ್ಟೇ ಚೆನ್ನಾಗೈತೆ. ಈ ಥರ ಇವಾಗ ಹಿಂಗೆ ಇದು ಮಾಡಿಕೊಂಡು ನಾನು ಸುಮ್ಮನೆ ಹೆಂಗೆಂಗೋ ಮಾಡ್ತಾಯಿದ್ದೀನಿ. ಒಂದಿನ ಪ್ರಾಪರಾಗಿ ತೋರಿಸ್ತೀನಿ. ಇವತ್ತು ಇದು ಬರುತ್ತಾ ಬರಲ್ವೋ ಗೊತ್ತಿಲ್ಲ, ಯಾಕಂದರೆ ಫ್ರಿಜ್ಜಲ್ಲಿ ಮಡಗಿದೆ ಅಲ್ವಾ ಹಿಟ್ಟು. ಫಸ್ಟೊಂದು ಹೊತ್ತಿ ನೋಡ್ಬಿಡೋಣ ಸಮಾಧಾನಕ್ಕೆ. ಇದು ರೆಡಿ ಮಾಡಿ ಹಿಂಗೆ ಇಟ್ಕೊಂಡು ಎಣ್ಣೆ ಹಚ್ಕೊಳ್ಬೇಕು. ಎಣ್ಣೆ ಹಚ್ಕೊಂಡ್ರೆ ಬರೋದಿಲ್ಲ. ಪುಟ ಇಷ್ಟೊತ್ತು ರಾತ್ರಿನೂ ಯಾರು ಒಬ್ಬಿಟ್ಟು ಮಾಡ್ಕೊಡ್ತಾರೆ? ಯಾವ ಎಂಟಿ ಮಾಡ್ಕೊಡ್ತಾರೆ ಒಬ್ಬಿಟ್ಟು? ನೀವು ಮಾಡ್ಕೊಡ್ತಾ ಇದ್ದೀಲ್ಲ ಪಾಪ ಅವರು. ಕಷ್ಟ ಇದೆ. ಫ್ರಿಜ್ಜಲ್ಲಿ ಐತಲ್ಲ ಮನೆ ಇಟ್ಟು ಕಷ್ಟ ಆಯ್ತು ಗೊತ್ತಾಯಿಲ್ಲ ಅಂತ ಬರೋದಿಲ್ಲ ಪುಟ. ಮಧ್ಯರಾತ್ರಿ ಹೋಗ್ಬಿಟ್ಟು ಅಂತ ಬಟ್ ಬಿಡಲ್ಲ, ಬರೋ ಗಂಟೆ ಬಿಡಲ್ಲ. ಸುಮಾರಾಗಾದರೂ ಬರೆಸ್ತೀನಿ. ಒಂಚೂರು ಮಂದಾಗಿದ್ರೆ ತಿನ್ಕೊಳ್ಳಮ್ಮ ಅಲ್ವಾ? ಓಕೆ ಪಾಪ ಅವ್ರ, ನೀವು ಹೆಂಗೆ ಮಾಡ್ತೀರ ಮಾಡ್ರಿ. ಹಿಂಗೆ ಬತ್ತು ಅಂತ ಅನ್ಕೋಬೇಡಿ. ನಾನು ಅದು ಹೂರ್ಣನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಅಲ್ವಾ, ಸ್ವಲ್ಪ ಗಟ್ಟಿ ಬಂದ್ಬಿಟ್ಟೈತೆ. ಆವಾಗ ನಾವು ಇದನ್ನ ಎಳಿಯೋಕ್ಕಾಗಲ್ಲ. ಫ್ರೆಶ್ ಆಗಿದ್ರೆ ಚಂದ ಎಳಿಯಾಗೆ. ನಾನು ಆದರೂ ಸುಮಾರಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಬಂದೈತಲ್ವ ಪುಟ? ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಂದೈತೆ ಅಂತ್ಯಾ? ಇವಾಗ ಸ್ಟವ್ ಎತ್ತಾ ಇದ್ದೀರವಾ? ಹೌದು ಮನೆ. ಆರು ಬಿಸಿ ಬಿಸಿ ಒಬ್ಬಟ್ಟೆ ಚಂದ ಅಲ್ವಾ ಪುಟ? ಅದು ನನಗೆ ಮಡಿಕೊಂಡು ತಿಂದರೆ ನಂಗೆ ಇಷ್ಟ ಆಗೋದಿಲ್ಲ ಪುಟ ತಿನ್ನೋಕ್ಕೆ. ನಾನು ಅದಕ್ಕೆ ಒಬ್ಬಟ್ಟು ಮಾಡಿದಾಗ ಯಾವತ್ತೂ ಮಡಿಕೊಳ್ಳಲ್ಲ. ಇವತ್ತು ಮಡಿಕೋಬೇಕು, ಜಾಸ್ತಿ ಉಂಡೆ ಐತೆ. ನೀವಿದ್ದೀರಲ್ಲ, ನಾನು ಮಡಗಿದ್ರು ನಾನು ತಿನ್ನಲ್ಲ ಮನೆ.
ನಿನಗೆ ತಿನ್ನಿಸ್ತೀನಿ. ಟೋಟಲ್ 8 ಏನವೆ. ನೀನು 2, ನಾನು 6 ತಿನ್ನಲ್ಲ. ಒಬ್ಬನೇ ಯಾರು ಒಬ್ಬನೇ 6 ತಿನ್ನೋಕ್ಕಾಯ್ತದ. ಎಷ್ಟು ಒಬ್ಬಿಟ್ಟಾಗೈತೆ ಮನೆ? 8 ಎಂಟಾಗಿದಮ್ಮ. ಅದೇ ನಾಳೆ ಕೆಲ್ಸಕ್ಕೆ ಅದೇ ತಿನ್ಕೊಡ್ಬೇಕಿದ್ದ ನಾಳೆ ಪುಟ್ಟ ಫ್ರಿಜ್ಜಲ್ಲಿ ಮಡಗಿದ್ವಿ ಅಲ್ವಾ. ಯಾರೋ ಬೇಗ ಬೇಗ ಮಾಡಬೇಕು, ಟೈಮ್ ಆಯ್ತು ಊಟಕ್ಕೆ. ಇಂದಾಗಲೇ ಮಾಡಿ ಇಡ್ಬೇಕಾಯ್ತಲ್ವಾ. ಏನು ಮಾಡ್ಕೋಬೇಡ. ಯಾಕೆ ಇಷ್ಟೊತ್ತಿಗೆ ಮಾಡ್ತಿದ್ದಾಳೆ. ಸ್ವಲ್ಪ ಲೇಟಾಗಿ ಮಲಿಕೊಳ್ಳಿ, ಮನೆ ಬೆಳಗ್ಗೆ ಎದ್ದೊಳ್ಸಲ್ಲ ನಾನೇನು. ನಿಧಾನಕ್ಕೆ ಹೋಗಿ ಕೆಲ್ಸಕ್ಕೂ. 12 ಗಂಟೆಗೆ ಎದ್ದೋಳ, 1 ಗಂಟೆಗೆ ಎದ್ದೋಳ. ಹೌದಾ? ಹೇಳವ. ನಿಮ್ಗೆ ಎಷ್ಟೊತ್ತಿಗೆ ಎದ್ದೊಳ್ಬೇಕು ಅನ್ಸ್ತದೆ ಅಷ್ಟೊತ್ತಿಗೆ ಎದ್ದು ಹೋಗಿ. ಆಯ್ತಾ? ನನ್ನ ಪಾಪ ಫುಲ್ ಇಷ್ಟು ಫಾಸ್ಟ್ ಇದ್ದೀರಾ? ಟೈಮ್ ಆಯ್ತಲ್ಲವಾ? ಎಷ್ಟು ಹೇಳು ಟೈಮು? ಕರೆಕ್ಟಾಗಿ 12. ಎಣ್ಣೆ ಹಾಕ್ಬೇಕಾಯ್ತು. ಏನು ಗೊತ್ತಾ, ಒಂದು 3 ಡೇಸ್ ಹಿಂದೆ ನಾವು ಒಬ್ಬಟ್ಟು ಮಾಡಿದ್ವಿ. ಆದರೆ ಸ್ವಲ್ಪ ಹೂರ್ಣದಿಟ್ಟು ಹಾಗೆ ಫ್ರಿಜ್ನಲ್ಲಿ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಪುಟ್ಟ ಲೇಟಾಗಿ ಬಂದರು ಅಲ್ವಾ, ಅವರು ಬಿಸಿ ಬಿಸಿ ಒಬ್ಬಟ್ಟು ತಿಂದಿರಲಿಲ್ಲ. ಅದಕ್ಕೆ ತಡಿ ಇವತ್ತು ಸುಮಾರು ದಿನ ಆಗ್ಬಿಡುತ್ತಲ್ಲ ಫ್ರಿಜ್ಜಲ್ಲಿ ಮಡಗಿ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಒಬ್ಬಟ್ಟು ತಟ್ಕೊಟ್ಬಿಡೋಣ, ಬಿಸಿ ಬಿಸಿ ತಿನ್ನಲಿ ಅಂದ್ಬಿಟ್ಟು ತಟ್ತಿದ್ದೆ. ಅದು ಸ್ವಲ್ಪ ಏನು ಗೊತ್ತಾ, ಜಾಸ್ತಿ ಗಟ್ಟಿಯಾಗ್ಬಿಟ್ಟಿದೆ ಒಬ್ಬಟ್ಟು ಹಿಟ್ಟು. ಅದು ಜಾಸ್ತಿ ಎಳೆಯೋಕ್ಕೂ ಕೂಡ ಆಗ್ತಿಲ್ಲ. ಸ್ವಲ್ಪ ಮೈದಾ ಹಿಟ್ಟೆಲ್ಲ ಬರೀ ಸೈಡ್ಗೆ ಹೊರ್ಟೋಗ್ಬಿಡ್ತೈತೆ. ಪರವಾಗಿಲ್ಲ, ಹೆಂಗೋ ಒಂದು ಆಗಲಿ, ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅಂತ ಮಾಡಿದೆ. ಅದು ಹೆಂಗೆ ಗೊತ್ತಾ, ಪುಟ್ಟ ಕೂಡ ಲೇಟಾಗಿ ಬಂದರು, ಒಂದು 11:30 ಥರ. ಅದು ಒಬ್ಬಟ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮೇ ಆಗ್ಬಿಡ್ತು. ನಾವು ಊಟ ಮಾಡಿದ್ದೆ 12:30 ಆಗೋಗ್ಬಿಡ್ತು ನಾನು ಒಬ್ಬಟ್ಟೆಲ್ಲ ತಟ್ಟಿ. ಪಾಪ ಪುಟ್ಟನೂ ಕೂಡ ಸ್ವಲ್ಪ ಎಲ್ಪ್ ಮಾಡಿದ್ರು. ನಾನು ತಟ್ಟಿದ್ರೆ ಅವ್ರು ಸ್ವಲ್ಪ ಬೇಯಿಸ್ಕೊಂಡ್ರು. ತುಂಬ ಎಲ್ಪ್ ಮಾಡ್ತಾರೆ ಪುಟ್ಟ. ಯಾವಾಗ್ಲೂ ಒಬ್ಳನ್ನೇ ಮಾಡೋಕ್ಕೆ ಬಿಡಲ್ಲ. ನಾನು ಕೂತ್ಕೋತೀನಿ ನೀನು ಮಾಡು ಅಂತ ಯಾವತ್ತೂ ಕೂಡ ಅನ್ನಲ್ಲ. ನಾನು ಏನಾದರೂ ಮಾಡ್ತಿದ್ರೆ ನಾನು ಮಾಡಿಕೊಡ್ತೀನಿ ಪಾಪ, ಏನು ಬೇಕು ಹೇಳು ಅಂತ ಹೇಳ್ತಾರೆ ಯಾವಾಗ್ಲೂ ಕೂಡ. ಅದು ಪಾಪ ಅವರು ಕೂಡ ಕೆಲಸ ಮಾಡಿ ಸಾಕಾಗಿ ಬಂದಿದ್ರಲ್ವಾ. ಅವರು ಎಷ್ಟೊತ್ತಿಗೆ ಬಂದಿದ್ದು? 11:30. ಆದ್ರೂ ನೋಡಿ ನಾನು ಒಬ್ಬಟ್ಟು ತಟ್ತಿದ್ರೆ ಪುಟ್ಟ ಬೇಯಿಸ್ಕೊಂಡ್ರು. ಎಷ್ಟು ಖುಷಿ ಆಗುತ್ತೆ ಎಲ್ಲರ ಮನೇಲೂ ಈ ಥರ ಗಂಡಂದಿರಿದ್ರೆ. ನಾನು ಏನಾದರೂ ಮಾಡಲಿ ಪಾಪ ನಾನು ಮಾಡ್ತೀನಿ ಅಂತ ಯಾವಾಗಲೂ ನನ್ನ ಹಿಂದೆನೇ ಇರ್ತಾರೆ. ಅದೇ ನನಗೆ ತುಂಬ ಖುಷಿ ಆಗೋದು. ನಾನು ಇದೇ ಅಲ್ಲ, ಅಡುಗೆನೇ ಅಲ್ಲ, ನಾನೇನಾದ್ರು ಒಂದು ಬೇರೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರು ಮಾಡು ಪಾಪ, ಯಾವತ್ತೂ ಮಾಡಬೇಡ ಅಂತ ಅನ್ನೋದೇ ಇಲ್ಲ. ಯಾವತ್ತೂ ತುಂಬ ಸಪೋರ್ಟ್ ಮಾಡ್ತಾರೆ ಪುಟ್ಟ, ನಾನು ಏನೇ ಮಾಡಿದ್ರೂ ಕೂಡ. ಐ ಆಮ್ ವೆರಿ ಲಕ್ಕಿ ಅವ್ರನ್ನ ಪಡೆಯೋಕ್ಕೆ. ಬನ್ನಿ ಇವಾಗ ಒಬ್ಬಟ್ಟು ತಟ್ಟಿದ್ದಾಯಿತು, ಇನ್ನು ಅವ್ರು ತಟ್ಕೋತಿದ್ದಾರೆ. ಬನ್ನಿ ಇವಾಗ ಊಟ ಮಾಡೋದು. ಟೈಮ್ ಆಗ್ಬಿಟ್ಟೈತೆ ಊಟ ಮಾಡೋಕ್ಕೂ. ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು. ಇವತ್ತಿನ ಡಿನ್ನರ್ ನಮ್ಮ ಮನೇಲಿ ಇದು ರೈಸು, ಉಪ್ಪು ಸಾಂಬಾರು, ಪಲ್ಯ. ನೋಡಿ, ಇವತ್ತಿನ ಡಿನ್ನರ್ ನಮ್ಮ ಮನೇಲಿ ಉಪ್ಪು ಸಾಂಬಾರನ್ನ ಪಲ್ಯ. ಮುದ್ದೆ ಮಾಡ್ತಿದ್ದೆ ಇವತ್ತು. ನಾನು ಒಬ್ಬಟ್ಟು ಮಾಡಿದ್ನಲ್ಲ, ಅದಕ್ಕೆ ನಾನು ಇವತ್ತು ಮುದ್ದೆನ ಮಾಡಲಿಲ್ಲ. ಸುಮ್ಮನೆ ಹೆಂಗಿದ್ರು ಅನ್ನ ವೇಸ್ಟ್ ಆಗುತ್ತೆ ಅಲ್ವ ಪುಟ್ಟ, ಮುದ್ದೆ ಮಾಡಿದ್ದಿದ್ರೆ. ಮುದ್ದೆ ಮಾಡಬೇಕಿತ್ತಾ? ಬಿಸಿ ಬಿಸಿ ಒಬ್ಬಟ್ಟು, ತುಪ್ಪ, ಅನ್ನ ಸಾಂಬಾರು. ಬಟ್ ಇದರಲ್ಲಿರೋ ಸುಖ ಎಲ್ಲೂ ಇಲ್ಲ. ಉಪ್ಸಾರಿರೋ ಟೇಸ್ಟು ಮಟನ್ ಸಾಂಬಾರು ಇಲ್ಲ, ಚಿಕನ್ ಸಾಂಬಾರು ಇಲ್ಲ. ಉಪ್ಸಾರೇ ಹಂಗಂತ್ಯಾ? ನೆಕ್ಸ್ಟ್ ಲೆವೆಲ್. ನಾವು ಮಂಡಿದವರು ಅಂತೂ ಸೂಪರು. ಉಪ್ಪನೇಶ್ವರ ಮುದ್ದೆ ಇಷ್ಟೇ ಗೆದ್ರು. ಆದರೆ ಮುದ್ದೆ ಇಲ್ವಲ್ಲ ಪುಟ ಇವತ್ತು. ಒಬ್ಬಿಟ್ಟು ಆಯ್ತಲ್ಲ ಸ್ಪೆಷಲ್ಲು. ಇನ್ನು ನಾವು ಕೂಡ ನಿಧಾನವಾಗಿ ಮಾತಾಡಿಕೊಂಡು ಊಟ ಮುಗಿಸಿ ಮಲಗಿದ್ವಿ. ಏನು ಗೊತ್ತಾ, ನಮಗೆ ಈ ಥರ ಊಟ ಮಾಡಬೇಕಾದ್ರೇ ಇಬ್ರಿಗೂ ಕೂಡ ಮಾತಾಡೋಕ್ಕೆ ಸಿಗೋದು. ಅಂದರೆ ಪುಟ್ಟನೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸಕ್ಕೆ ಹೋಗ್ತಾರಲ್ವ, ನಮಗೆ ಮಾತಾಡೋಕ್ಕೆ ಟೈಮೇ ಸಿಗೋಲ್ಲ. ಈ ಥರ ಊಟ ಎಲ್ಲ ಮಾಡ್ಬೇಕಾದ್ರೆ ನಿಧಾನಕ್ಕೆ ನಾವು ಊಟ ಮಾಡಿಕೊಂಡು ನಿಧಾನವಾಗಿ ಊಟ ಮಾಡಿ ಮಲಗ್ತೀವಿ. ಇನ್ನು ಇವತ್ತಿನ ದಿನ ಈ ಥರ ಇತ್ತು, ನೀವು ನೋಡಿದ್ರಲ್ಲ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.